ಫ್ರೆಂಡ್ಸ್, ಟುಡೇ ಇವತ್ತು ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿನ ಓದ್ತೀವಿ. ಇದು ಆಕ್ಚುಲಿ ಲೆಸನ್ ನಂಬರ್ 9. ಇದರಲ್ಲಿರೋದು ಒಂದೇ ಒಂದು ಎಕ್ಸರ್ಸೈಸ್, ತುಂಬ ಈಸಿ ಇದೆ ಚಾಪ್ಟರ್. ಸೊ ನಾವು ಈಗ ಇಂಟ್ರೊಡಕ್ಷನ್ ಆಫ್ ಟ್ರಿಗ್ನೋಮೆಟ್ರಿಲಿ ಏನು ಮಾಡಿದ್ವಿ, ಈ ಥರ ಒಂದು ಟವರ್ ಇತ್ತು ಅಲ್ವಾ, ನೀವು ನೋಡಿರ್ಬೋದು, ಒಂದು ಚಾರ್ ಮಿನಾರು ಈ ಥರ ಒಂದು ಟವರ್ ಇತ್ತು. ಸೊ ನಾನು ಇಲ್ಲೆಲ್ಲಿಂದನೋ ನೋಡ್ತಾ ಇದ್ದೀನಿ, ಇಲ್ಲೆಲ್ಲಿಂದ ನಾನು ನೋಡ್ತಾ ಇದ್ದೀನಿ. ಹೌದಾ? ಈಗ ನನ್ನ ವಿಷನ್ ಇದೆಯಲ್ಲ, ಟಾಪ್ ಆಫ್ ದ ಟವರ್ ಹತ್ರ ಇದೆ. ಸೊ ಇಲ್ಲಿಂದ ಈಗ ಫೈಂಡ್ ದಿ ಹೈಟ್ ಆಫ್ ದ ಟವರ್ ಯಾವ ತರ ಮಾಡಬೇಕು, ಇದೆಯಲ್ಲ, ಇದು ಅಂದ್ರೆ ನಾವು ವಿಷನ್ ನೋಡ್ತಾ ಇದೀವಲ್ಲ, ಇದಕ್ಕೆ ನಾವು ಲೈನ್ ಆಫ್ ಸೈಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಲೈನ್ ಆಫ್ ಸೈಟ್. ಅಂದ್ರೆ ನಾವು ನೋಡ್ತಾ ಇರೋ ಲೈನ್. ಸೈಟ್ ಅಂದ್ರೆ ನೋಡೋ ತಾನೆ, ವಿಷನ್ ತಾನೆ. ನಾವು ನೋಡ್ತಾ ಇರೋ ಲೈನಿಗೆ ನಾವು ಲೈನ್ ಆಫ್ ಸೈಟ್ ಅಂತ ಕರಿತೀವಿ. ಅದಾದ್ಮೇಲೆ ಈಗ ಈ ನಮ್ಮ ಐ ಇದೆಯಲ್ಲ, ಈ ಐಗೆ ಮತ್ತೆ ಈ ನಮ್ಮ ಈ ಬಾಟಮಿಗೆ ಒಂದು ಹಾರಿಜಾಂಟಲ್ ಲೈನ್ ಇದೆ ಅಲ್ವಾ, ಇದಕ್ಕೆ ನಾವು ಏನಂತ ಕರಿತೀವಿ? ಹಾರಿಜಾಂಟಲ್ ಲೆವೆಲ್. ಇದು ಹಾರಿಜಾಂಟಲ್ ಅಂದ್ರೆ ಹಾರಿಜಾಂಟಲ್ ಲೈನ್. ಈಗ ಇಲ್ಲಿ ನಾವು ನೋಡ್ತಾ ಇರೋ ನಮ್ಮ ಐ ಇಂದ ಮತ್ತೆ ನಾವು ನೋಡ್ತಾ ಇರೋ ಒಂದು ಆಬ್ಜೆಕ್ಟ್ ಇಂದ ಒಂದು ಹಾರಿಜಾಂಟಲ್ ಒಂದು ಲೈನ್ ಡ್ರಾ ಮಾಡಿದ್ರೆ ಏನಾಗುತ್ತೆ? ಇದಕ್ಕೆ ಹಾರಿಜಾಂಟಲ್ ಲೆವೆಲ್ ಅಂತ ಕರಿತೀವಿ. ಈಗ ಈ ಹಾರಿಜಾಂಟಲ್ ಲೆವೆಲ್ ಮತ್ತೆ ಲೈನ್ ಆಫ್ ಸೈಟ್ ಅಲ್ಲಿ ಇಲ್ಲೊಂದು ಆಂಗಲ್ ಫಾರ್ಮೇಶನ್ ಆಗುತ್ತೆ, ಥೀಟಾ ಅಲ್ವಾ. ಇದಕ್ಕೆ ನಾವು ಆಂಗಲ್ ಆಫ್ ಎಲಿವೇಶನ್ ಅಂತ ಕರಿತೀವಿ. ಆಂಗಲ್ ಆಫ್ ಎಲಿವೇಶನ್ ಅಂತ ಕರಿತೀವಿ. ಗೊತ್ತಾಯ್ತಾ? ಆಂಗಲ್ ಆಫ್ ಎಲಿವೇಶನ್ ಅಂದ್ರೆ ಆಂಗಲ್ ಅಬೌವ್ ದಿ ಹಾರಿಜಾಂಟಲ್ ಲೆವೆಲ್ ಆದ್ರೆ ಅದಕ್ಕೆ ಆಂಗಲ್ ಆಫ್ ಎಲಿವೇಶನ್ ಅಂತ ಕರಿತೀವಿ. ಈಗ ಇದರಲ್ಲಿ ಇನ್ನೊಂದು ಕೇಸ್ ಬರುತ್ತೆ. ಹೇಗೆ? ಫಾರ್ ಎಕ್ಸಾಂಪಲ್, ಈಗ ನಾನು ಇಲ್ಲೆಲ್ಲೋ ಮೇಲ್ಗಡೆ ಇದ್ದೀನಿ, ಸರಿನಾ? ಇದು ಗ್ರೌಂಡ್ ಆಕ್ಚುಲಿ, ಸರಿನಾ? ಇದು ಗ್ರೌಂಡ್. ಇಲ್ಲಿ ಒಂದು ಆಬ್ಜೆಕ್ಟ್ ಇದೆ. ಯಾವ್ದು ಆಬ್ಜೆಕ್ಟ್? ಇಲ್ಲೊಂದು ಬಾಲ್ ಇದೆ, ಸರಿನಾ? ಇಲ್ಲೊಂದು ಬಾಲ್ ಇದೆ, ಸರಿ. ಈಗ ಇಲ್ಲಿ ಬಾಲ್ ಇದೆ ಅಂತಂದ್ರೆ ಏನಾಗುತ್ತೆ? ಇದೇನಾಗುತ್ತೆ? ಇದೇನಾಗುತ್ತೆ? ಇದು ಲೈನ್ ಆಫ್ ಸೈಟ್ ಆಯ್ತು. ಈಗ ಅಂದ್ರೆ ನಾನು ಇಲ್ಲೊಂದು ಬಿಲ್ಡಿಂಗ್ ಮೇಲೆ ಇದ್ದೀನಿ, ಸರಿನಾ? ಇಲ್ಲೊಂದು ಬಿಲ್ಡಿಂಗ್, ನಾನು ಬಿಲ್ಡಿಂಗ್ ಮೇಲೆ ಇದ್ದೀನಿ, ನಾನು ಬಾಲನ್ನು ನೋಡ್ತಾ ಇದ್ದೀನಿ, ಅಂದ್ರೆ ಇದು ನನ್ನ ಲೈನ್ ಆಫ್ ಸೈಟ್. ಐಸಿಗೆ ಒಂದು ಹಾರಿಜಾಂಟಲ್ ಒಂದು ಇಮ್ಯಾಜಿನರಿ ಲೈನ್ ಅನ್ನು ಡ್ರಾ ಮಾಡಿದ್ರೆ ಇದಕ್ಕೆ ಏನಂತ ನಾವು ಹಾರಿಜಾಂಟಲ್ ಲೆವೆಲ್ ಅಂತ ಕರಿತೀವಿ. ಹೌದಾ? ಸೊ ಈಗ ನೋಡಿ, ಥೀಟಾ ಆಂಗಲ್ ಫಾರ್ಮೇಶನ್ ಇಲ್ಲಾಗ್ತಾ ಇದೆ, ಸರಿನಾ? ಥೀಟಾ ಆಂಗಲ್ ಫಾರ್ಮೇಶನ್ ಇಲ್ಲಾಗ್ತಾ ಇದೆ ಅಂತಂದ್ರೆ ಹಾರಿಜಾಂಟಲ್ ಲೆವೆಲ್ ಇಂದ ಕೆಳಗಡೆ ಆಗ್ತಾ ಇದೆ. ಸೊ ಈ ತರ ಆಂಗಲ್ಸ್ಗೆ ನಾವು ಆಂಗಲ್ ಆಫ್ ಡಿಪ್ರೆಷನ್ ಅಂತ ಕರಿತೀವಿ. ಗೊತ್ತಾಯ್ತಲ್ವಾ? ಆಂಗಲ್ ಆಫ್ ಎಲಿವೇಶನ್ ಮತ್ತೆ ಆಂಗಲ್ ಆಫ್ ಡಿಪ್ರೆಷನ್ ಇರೋ ವ್ಯತ್ಯಾಸ. ಸೊ ಈಗ ನಾವು ಡೈರೆಕ್ಟ್ ಆಗಿ ಎಕ್ಸರ್ಸೈಸ್ ಕ್ವಶನ್ಸ್ ಗೆ ಹೋಗೋಣ. ಸಿ, ದಿಸ್ ಈಸ್ ಯುವರ್ ಫಸ್ಟ್ ಎಕ್ಸರ್ಸೈಸ್ ಕ್ವಶನ್. ಏನ್ ಹೇಳ್ತೆ ಫಸ್ಟ್ ಎಕ್ಸರ್ಸೈಸ್ ಕ್ವಶನ್? ಸಿ, ಅ ಸರ್ಕಸ್ ಆರ್ಟಿಸ್ಟ್ ಈಸ್ ಕ್ಲೈಂಬಿಂಗ್ ಅ 20 ಮೀಟರ್ ಲಾಂಗ್ ರೋಪ್. ಸರ್ಕಸ್ ಆರ್ಟಿಸ್ಟ್ ಈಸ್ ಕ್ಲೈಂಬಿಂಗ್ 20 ಮೀಟರ್ ಲಾಂಗ್ ರೋಪ್ ಅನ್ನ ಕ್ಲೈಮ್ ಮಾಡ್ತಾ ಇದ್ದಾನೆ. ವಿಚ್ ಈಸ್ ಟೈಟ್ಲಿ ಸ್ಟ್ರೆಚೆಡ್ ಅಂಡ್ ಟೈಡ್ ಫ್ರಮ್ ದ ಟಾಪ್ ಆಫ್ ದಿ ವರ್ಟಿಕಲ್ ಪೋಲ್ ಟು ದಿ ಗ್ರೌಂಡ್. ಅಂದ್ರೆ ಈ ರೋಪ್ ಇದೆಯಲ್ಲ, ಈ ರೋಪ್ ಒಂದು ಪೋಲಿನ ಟಾಪಿಗೆ ಕಟ್ಟಿದ್ದಾರೆ, ಒಂದು ಎಂಡು, ಇನ್ನೊಂದು ಎಂಡು ಗ್ರೌಂಡಿಗೆ ಕಟ್ಟಿದ್ದಾರೆ, ಸರಿನಾ? ಸೊ ಫೈಂಡ್ ದಿ ಹೈಟ್ ಆಫ್ ದಿ ಪೋಲ್. ಈ ಕೊಟ್ಟಿರೋ ಡೇಟಾ ತಗೊಂಡು ನಾನು ಹೈಟ್ ಆಫ್ ದಿ ಪೋಲ್ ಅನ್ನ ಡ್ರಾ ಮಾಡಬೇಕು, ಸರಿನಾ? ಇದರಲ್ಲಿ ಗಿವನ್ ಡೇಟಾ ಏನು? ದ ಸರ್ಕಸ್ ಆರ್ಟಿಸ್ಟ್ ಈಸ್ ಕ್ಲೈಂಬಿಂಗ್ 20 ಮೀಟರ್ ಲಾಂಗ್ ರೋಪ್. ಅಂದ್ರೆ ಇದೇನು ಈ ಹೈಪೋಟೆನಸ್ ಸೈಡ್ ಇದೆಯಲ್ಲ, ಇದ್ರದ್ದು ಲೆಂತ್ ಅನ್ನು ಕೊಟ್ಟಿದ್ದೇನೆ 20 ಮೀಟರ್. ಇದನ್ನ ಯೂಸ್ ಮಾಡ್ಕೊಂಡು ನಾನು ಇವಾಗ ಇದನ್ನ ಯೂಸ್ ಮಾಡಬೇಕು, ಇದನ್ನ ಫೈಂಡ್ ಔಟ್ ಮಾಡಬೇಕು. ಯಾವ ತರ? ಸಿ, ಈಗ ನನಗೆ ಈ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಹೈಪೋಟೆನಸ್ ಸೈಡ್ ಗೊತ್ತಿದೆ. ಹೈಪೋಟೆನಸ್ ಸೈಡ್ ಒಂದು ಸೈನ್ ಥೀಟಾನಲ್ಲಿ ಬರುತ್ತೆ, ಇನ್ನೊಂದು ಕಾಸ್ ಥೀಟಾದಲ್ಲಿ ಬರುತ್ತೆ. ಹೌದಾ? ಎರಡಲ್ಲೂ ಹೈಪೋಟೆನಸ್ ಸೈಡ್ ಇದೆ. ಯಾಕಂದ್ರೆ ಯಾಕೆ ಹೈಪೋಟೆನಸ್ ಅಂದ್ರೆ ನನಗೆ ಒಂದು ವ್ಯಾಲ್ಯೂ ಗೊತ್ತಿದೆ. ಈ ಹೈಪೋಟೆನಸ್ ಸೈಡ್ ನ ಯೂಸ್ ಮಾಡಿಕೊಂಡು ನಾನು ಈ ಸೈಡ್ ಅನ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ ಅಲ್ವಾ? ನನಗೆ ಹೈಪೋಟೆನಸ್ ಸೈಡ್ ಗೊತ್ತಿದೆ. ಇದು ಆಂಗಲ್ ಆದ್ರೆ ಇದು ಯಾವ್ದಾದ್ರು ಆಪೋಸಿಟ್ ಸೈಡ್ ಆಯ್ತು. ನಾನು ಫೈಂಡ್ ಔಟ್ ಮಾಡಬೇಕಾಗಿ ಇದೆ ತಾನೆ, ಆಪೋಸಿಟ್ ಸೈಡ್ ನಾನು ಫೈಂಡ್ ಔಟ್ ಮಾಡಬೇಕು. ಆಪೋಸಿಟ್ ಮತ್ತು ಹೈಪೋಟೆನಸ್ ಯಾವ್ದ್ರಲ್ಲಿ ಬರುತ್ತೆ? ಸೈನ್ ಥೀಟಾದಲ್ಲಿ ಬರುತ್ತೆ.
ಯಾವ್ದು ಬರುತ್ತೆ? ಸೈನ್ ಥೀಟಾ. ಕಾಸ್ ಥೀಟಾ ಆದರೆ ಅಡ್ಜಸೆಂಟ್ ಬೈ ಹೈಪೋಟೆನಸ್. ನನಗೆ ಇಲ್ಲಿಂದ ಈ ಡಿಸ್ಟೆನ್ಸ್ ಕೇಳಿಲ್ಲ, ನನಗೆ ಕೇಳಿರೋದು ಇದ್ರದ್ದು ಹೈಟ್ ಅಂದರೆ ಆಪೋಸಿಟ್ ಸೈಡ್ ಇದು ಲೆಂತ್ ಎಷ್ಟಿದೆ, ಇದ್ರದ್ದು ಮೆಜರ್ ಎಷ್ಟಿದೆ ಅಂದರೆ ಸೈನ್ ಥೀಟಾ ಅಲ್ವಾ. ಸೊ ಸೈನ್ ಥೀಟಾ ಎಷ್ಟು ಆಂಗಲ್ ಮೆಜರ್ ಆಗ್ತಾ ಇದೆ? 30. ಸೊ ನಾನು ಏನು ಮಾಡ್ತೀನಿ? ಸೈನ್ 30. ಸೈನ್ 30 ಈಸ್ ಈಕ್ವಲ್ ಟು ಏನಪ್ಪ? ಆಪೋಸಿಟ್ ಸೈಡ್ ಅಂದರೆ ಎಷ್ಟು? ಎ ಬಿ. ವಾಟ್ ಇಸ್ ಹೈಪೋಟೆನಸ್? ಎ ಸಿ ಅಲ್ವಾ. ಸೈನ್ 30. ಸೈನ್ 30 ಅಂದರೆ ಎಷ್ಟು? ಟೇಬಲ್ ನೋಡಿ, 1/2. ಎ ಬಿ ಗೊತ್ತಿಲ್ಲ, ಎ ಬಿ. ಎ ಸಿ ಗೊತ್ತಿದೆ 20. ದೇರ್ ಫೋರ್ ಎ ಬಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? 2ab ಈಸ್ ಈಕ್ವಲ್ ಟು 20. ದೇರ್ ಫೋರ್ ಎ ಬಿ ಈಸ್ ಈಕ್ವಲ್ ಟು 10 ಮೀಟರ್. ಆಯ್ತಾ? ಇದು ಫಸ್ಟ್ ಕ್ವಶನ್. ಈಗ ಸೆಕೆಂಡ್ ಕ್ವಶನ್ಗೆ ಬರೋಣ. ಸೆಕೆಂಡ್ ಕ್ವಶನ್ ಏನು ಹೇಳುತ್ತೆ? ಸೆಕೆಂಡ್ ಕ್ವಶನ್ ಹೇಳುತ್ತೆ ಅಂತಂದ್ರೆ, a tree breaks down due to storm and broken part bends so that the top touches to the ground, making an angle 30 degree with it. The distance between the foot of the tree to the point where the top touches the ground is 8 meter. Find the height of the meter. ಸಿಂಪಲ್. ಏನಿದೆ ಗೊತ್ತಾ? ಇಲ್ಲಿ ಒಂದು ಟ್ರೀ ಇದೆ, ಒಂದು ಟ್ರೀ. ಒಂದು ಸ್ಟಾರ್ಮ್ ಬಂದು ಏನಾಗುತ್ತೆ ಅಂದರೆ ಇಲ್ಲೆಲ್ಲಿಗೋ ಕಟ್ ಆಗುತ್ತೆ. ಟ್ರೀ ಕಟ್ ಆಗಿ ಈ ಥರ ಬೀಳುತ್ತೆ. ಅಂದರೆ ಈ ಪಾರ್ಟ್ ಈಗ ಇಲ್ಲ, ಇದು ಕಟ್ ಆಗಿದೆ ಸರಿನಾ. ಈ ಪಾರ್ಟ್ ಕಟ್ ಆಗಿದೆ, ಕಟ್ಟಾಗಿ ಬಿದ್ದಿದೆ ಸರಿನಾ. ಈಗ ಕಟ್ಟಾಗಿ ಬಿದ್ದಿದೆ. ದ ಟಾಪ್ ಆಫ್ ದ ಟ್ರೀ ಟಚಸ್ ದಿ ಗ್ರೌಂಡ್ ಮೇಕಿಂಗ್ ಅನ್ ಆಂಗಲ್ 30 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ಈ ಟಾಪ್ ಆಗಿ ಕಟ್ಟಾಗಿ ಬಿದ್ದ ಇಲ್ಲಿ 30 ಡಿಗ್ರಿ ಆಂಗಲ್, ಇಲ್ಲಿ 30 ಡಿಗ್ರಿ ಆಂಗಲ್ ಕ್ರಿಯೇಟ್ ಆಗಿದೆ. ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಫೂಟ್ ಆಫ್ ದಿ ಟ್ರೀ ಟು ದಿ ಪಾಯಿಂಟ್ ವೇರ್ ದಿ ಟಾಪ್ ಆಫ್ ದ ಟ್ರೀ ಟಚಸ್ ಟು ದಿ ಗ್ರೌಂಡ್ ಈಸ್ 8 ಮೀಟರ್. ಅಂದರೆ ಇಲ್ಲಿಂದ ಇಲ್ಲಿಗೆ 8 ಮೀಟರ್ ಡಿಸ್ಟೆನ್ಸ್ ಇದೆ. ಅಂದರೆ ಟಾಪ್ ಆಫ್ ದ ಟ್ರೀ ಟಚ್ ಆಗಿದೆ ಅಲ್ಲಿಂದ ಹಿಡಿದು ಆ ಟ್ರೀ ಬಾಟಮ್ವರೆಗೂ 8 ಮೀಟರ್ ಇದೆ. ಸೊ ಕ್ವಶನ್ ಏನು? ಫೈಂಡ್ ದ ಹೈಟ್ ಆಫ್ ದಿ ಟ್ರೀ. ಇಲ್ಲಿಂದ ಇಲ್ಲಿಗೆ ನಾನು ಹೈಟನ್ನು ಫೈಂಡ್ ಔಟ್ ಮಾಡಬೇಕು. ಸೊ ನಾನು ಇವಾಗ ಸಪೋಸ್ ಇದಕ್ಕೆ ಎ ಅಂತೀನಿ, ಇದಕ್ಕೆ ಬಿ, ಸಿ, ಡಿ ಅಂತ ಹೇಳಿದರೆ ನನಗೆ ಎ ಸಿ ಲೆಂತ್ ಗೊತ್ತಾಗಬೇಕು. ಸೊ ವಾಟ್ ಈಸ್ ಎ ಸಿ ಹಿಯರ್? ಎ ಸಿ ಈಸ್ ಈಕ್ವಲ್ ಟು ಎ ಬಿ ಪ್ಲಸ್ ಬಿ ಸಿ ಅಲ್ವಾ. ಎ ಸಿ ಈಸ್ ಈಕ್ವಲ್ ಟು ಎ ಬಿ ಪ್ಲಸ್ ಬಿ ಸಿ. ಸೊ ನಾನು ಫಸ್ಟ್ ಬಿ ಸಿನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಬಿ ಸಿನ ಯಾವ ಥರ ನೋಡು, ನನಗೆ ಇಲ್ಲಿ ಅಡ್ಜಸೆಂಟ್ ಸೈಡ್ ಗೊತ್ತಿದೆ, ಆಪೋಸಿಟ್ ಗೊತ್ತಿಲ್ಲ. ಅಡ್ಜಸೆಂಟ್ ಮತ್ತು ಆಪೋಸಿಟ್ ಬರೋದು ಯಾವುದರಲ್ಲಿ? ಟ್ಯಾನ್ ಥೀಟಾದಲ್ಲಿ. ಎಂಥ ಥೀಟಾ? ಟ್ಯಾನ್ 30. ಟ್ಯಾನ್ 30 ಈಸ್ ಈಕ್ವಲ್ ಟು ಏನಪ್ಪ? ಆಪೋಸಿಟ್ ಬೈ ಅಡ್ಜಸೆಂಟ್ ಅಂದರೆ ಬಿ ಸಿ ಬೈ 8. ಟ್ಯಾನ್ 30 ಅಂದರೆ ಎಷ್ಟು? ಟ್ಯಾನ್ 30 ಅಂತಂದರೆ 1/√3. 1/√3 ಈಸ್ ಈಕ್ವಲ್ ಟು ಬಿ ಸಿ ಬೈ 8 ಅಲ್ವಾ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ √3 ಬಿ ಸಿ ಈಸ್ ಈಕ್ವಲ್ ಟು 8. ದೇರ್ ಫೋರ್ ಬಿ ಸಿ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? 8/√3 ಬಿ ಸಿ. ಗೊತ್ತಾಯ್ತಾ? ಇದಿಷ್ಟು ಬಿ ಸಿಗಾಯಿತು. ಈಗ ಇದು ಗೊತ್ತಾಯಿತು. ಇವಾಗ ನನಗೆ ಇದು ಗೊತ್ತಾಗಬೇಕು. ಇಲ್ಲಿ ಗೊತ್ತಾಗಕ್ಕೆ ನಾನು ಟ್ರಯಾಂಗಲ್ ಇಲ್ಲಿಂದ ಕಟ್ಟಾಗಿ ಬಿದ್ದಿರೋದಲ್ಲ ಟ್ರೀ. ಟ್ರಿಗ್ನೋಮೆಟ್ರಿ ಅಂದರೆ ರೈಟ್ ಆಂಗಲ್ ಫಾರ್ಮೇಷನ್ ಆಗಬೇಕು. ಇಲ್ಲಿಂದ ರೈಟ್ ಆಂಗಲ್ ಫಾರ್ಮೇಷನ್ ಆಗಲ್ಲ. ಸೊ ನೋಡಿ, ಇಲ್ಲಿರೋ ಪಾರ್ಟ್ ಇದನ್ನೇ ಕಟ್ಟಾಗಿ ಇಲ್ಲಿ ಬಿದ್ದಿರೋದು ಅಲ್ವಾ. ಇದು ಈ ಟ್ರೀ ಸ್ಟ್ರೈಟ್ ಇದ್ದಾಗ ಇಲ್ಲೆಲ್ಲೋ ಇತ್ತು, ಕಟ್ಟಾದಾಗ ಇಲ್ಲಿ ಬಿದ್ದಿದೆ. ಈ ಪಾಯಿಂಟಿಂದ ಇಲ್ಲಿಂದ ಇಲ್ಲಿ ಏನು ಡಿಸ್ಟೆನ್ಸ್ ಇರುತ್ತೋ ಅಷ್ಟೇ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿಗೆ ಕಟ್ಟಾಗಿರೋ ಟ್ರೀ. ಅಂದರೆ ಇವಾಗ ನನಗೆ ಈ ಡಿಸ್ಟೆನ್ಸ್ ಬೇಕು, ಅಂದರೆ ಹೈಪೋಟೆನಸ್ ನನಗೆ ಬೇಕು. ಅಡ್ಜಸೆಂಟ್ ಗೊತ್ತಿದೆ ಅಲ್ವಾ, ಅಡ್ಜಸೆಂಟ್ ಆಲ್ರೆಡಿ ಗೊತ್ತಿದೆ. ನನಗೆ ಇವಾಗ ಹೈಪೋಟೆನಸ್ ಇದು ಬೇಕು, ಯಾಕಂದರೆ ಇದೇ ತಾನೇ ಹೈಟ್ ಆಫ್ ದಿ ಟ್ರೀ. ಇಲ್ಲಿ ಉಳಿದಿರೋದು ಎ ಬಿ ಇಸ್ ಈಕ್ವಲ್ ಟು ಬಿ ಡಿ ಅಲ್ವಾ. ಸೊ ಏನಾಗುತ್ತೆ? ಅಡ್ಜಸೆಂಟ್ ಆಂಗಲ್ ಗೊತ್ತಿದೆ, ಹೈಪೋಟೆನಸ್ ಗೊತ್ತಿಲ್ಲ. ಅಡ್ಜಸೆಂಟ್ ಮತ್ತು ಹೈಪೋಟೆನಸ್ ಯಾವುದ್ರಲ್ಲಿ ಬರುತ್ತೆ? ಕಾಸ್ ಥೀಟಾಲ್ ಬರುತ್ತೆ. ಸೊ ನಾನೇನು ಮಾಡ್ತೀನಿ? ಕಾಸ್ 30 ಈಸ್ ಈಕ್ವಲ್ ಏನಾಗುತ್ತೆ? ಕಾಸ್ ಥೀಟಾ ಅಂದರೆ ಅಡ್ಜಸೆಂಟ್ ಬೈ ಹೈಪೋಟೆನಸ್. ಅಡ್ಜಸೆಂಟ್ ಎಷ್ಟಿದೆ? 8 ಮೀಟರ್. ಹೈಪೋಟೆನಸ್ ಎಷ್ಟಿದೆ? ಬಿ ಡಿ ನನಗೆ ಗೊತ್ತಿಲ್ಲ. ಕಾಸ್ 30 ಅಂತಂದ್ರೇನು? ಕಾಸ್ 30 ಅಂದರೆ √3/2 8/BD. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 8 2s are 16 is equal to √3BD. Therefore, BD is equal to 16/√3. ಹೌದಾ? ಎಷ್ಟು ಬಂತು? 16/√3 ಬಂತು. ಸೊ ನೋಡಿ, ಇದು ಗೊತ್ತಿದೆ, ಇದು ಗೊತ್ತಿದೆ. BC ಪ್ಲಸ್ BD
ಅಲ್ವಾ. ಸಿ ದಟ್ ಈಸ್ ಈಕ್ವಲ್ ಟು ಎ ಬಿ. ಯಾಕೆ ಈ ಬಿ ಡಿ ಇಸ್ ಈಕ್ವಲ್ ಟು ಎ ಬಿ ತಾನೆ, ಇಲ್ಲಿ ಎಷ್ಟಿತ್ತು ಇಲ್ಲೂ ಎಷ್ಟು ತಾನೆ ಇರೋದು. ಸೊ ನನಗೆ ಈಗ ಹೈಟ್ ಆಫ್ ದ ಟ್ರೀ ಬೇಕಂದ್ರೆ ಎಸ್ ಇಸ್ ಈಕ್ವಲ್ ಟು ಎ ಬಿ ಪ್ಲಸ್ ಬಿ ಸಿ, ಸಾರಿ ತಪ್ಪದಿದೆ, ಎ ಬಿ ಪ್ಲಸ್ ಬಿ ಸಿ. ದೇರ್ಫೋರ್ ಎ ಸಿ ಇಸ್ ಈಕ್ವಲ್ ಟು ಎ ಬಿ ಪ್ಲಸ್ ಬಿ ಸಿ ದಟ್ ಈಕ್ವಲ್ಸ್ ಟು ಎ ಬಿ ಎಷ್ಟಿದೆಯಪ್ಪ 16/√3, ಬಿ ಸಿ ಎಷ್ಟಿದೆಯಪ್ಪ 8/√3. ಸೊ √3 ಎಲ್ ಸಿ ಎಮ್ ಆಯಿತು. √3 ಎಲ್ ಸಿ ಎಮ್ ಅಂದರೆ ಉಳಿದಿದ್ದು ನನಗೆ 16 + 8 ನಥಿಂಗ್. 16 + 8 ಎಷ್ಟು 24/3 √3. ಸಿ √3 ಯಾವಾಗಲೂ ಈ ಇರ್ರೇಷನಲ್ ನಂಬರ್ಸು ಡಿನಾಮಿನೇಟರ್ ಇರಬಾರ್ದು. ಸೊ ಏನು ಮಾಡಬೇಕು, ರೇಷನಲ್ ಡಿನಾಮಿನೇಟರ್ ಈ √3ನ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡಿದ್ರೆ ಏನಾಗುತ್ತೆ √3 × √3. ರೇಷನಲ್ ಡಿನಾಮಿನೇಟರ್ ಹಿಂಗೆ ಮಾಡಿದ್ರೆ ಏನಾಗುತ್ತೆ, ಮೇಲ್ಗಡೆ 24√3 ಡಿವೈಡೆಡ್ ಬೈ √3 × √3 ಏನಾಗುತ್ತೆ, ರೂಟ್ ಕ್ಯಾನ್ಸಲ್ ಆಗಿ ಬರೀ 3 ಉಳ್ಕೊಳ್ಳುತ್ತೆ. 24√3 ಡಿವೈಡ್ ಬೈ 3, 3 1s are 3, 3 8s are 24. Therefore 8√3 meter is the total height of the tree. See next question. ಥರ್ಡ್ ಕ್ವಶನ್ ಮಾಡಿಲ್ಲ ನಾನು, ಥರ್ಡ್ ಕ್ವಶನ್ ನಿಮಗೆ ಹೋಮ್ವರ್ಕ್. ಸೊ ದ ಆಂಗಲ್ ಆಫ್ ಎಲಿವೇಶನ್ ನೋಡಿ, ಆಂಗಲ್ ಆಫ್ ಎಲಿವೇಶನ್ ಅಂದ್ರೆ ಹಾರಿಜಾಂಟಲ್ ಲೈನ್ನಿಂದ ಮೇಲೆ ಇದೆ ಅದು ಆಂಗಲ್ ಅಂತ. ದ ಆಂಗಲ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆಫ್ ದ ಟವರ್ ಫ್ರಮ್ ದ ಪಾಯಿಂಟ್ ಆಫ್ ದ ಗ್ರೌಂಡ್ ವಿಚ್ ಇಸ್ 30 meter away ಫ್ರಮ್ ದ ಫೂಟ್ ಆಫ್ ದ ಟವರ್ ಇಸ್ 30 degree. ಅಂದ್ರೆ ಒಂದು ಟವರ್ ಇದೆ, ನಾನು ಇಲ್ಲಿಂದ ನೋಡ್ತಾ ಇದ್ದೀನಿ, ಇಲ್ಲಿಂದ ಇಲ್ಲಿಗೆ 30 meter ಡಿಸ್ಟೆನ್ಸ್ ಇದೆ, ಸರಿನಾ. ಟಾಪ್ ಆಫ್ ದ ಟವರ್ನ ನೋಡ್ತಾ ಇದ್ದೀನಿ, ಇದಕ್ಕೆ ಎ ಅಂತೀನಿ, ಇದಕ್ಕೆ ಬಿ ಅಂತೀನಿ, ಇದಕ್ಕೆ ಸಿ ಅಂತ ಹೇಳ್ತೀನಿ, ಸರಿನಾ. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಎಲಿವೇಶನ್ ಎಷ್ಟು 30 degree ಇದೆ ಆಂಗಲ್ ಆಫ್ ಎಲಿವೇಶನ್. ಸಿ ಈಗ ನಾವು ಹೈಟ್ ಆಫ್ ದ ಟವರ್ನ ಫೈಂಡ್ ಮಾಡಬೇಕು. ನನಗೆ ಅಡ್ಜಸ್ಟೆಂಟ್ ಸೈಡ್ ಗೊತ್ತಿದೆ, ಆಪೋಸಿಟ್ ಗೊತ್ತಿಲ್ಲ. ಅಡ್ಜಸ್ಟೆಂಟ್ ಆಪೋಸಿಟ್ ಎರಡೂ ಬರೋದು ಯಾವ ಥೀಟಾದಲ್ಲಿ, ಟ್ಯಾನ್ ಥೀಟಾ ಅಲ್ವಾ. ದೇರ್ಫೋರ್ tan 30 ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಅಂದ್ರೆ ಏನು, ಆಪೋಸಿಟ್ ಅಂದರೆ ಬಿ ಸಿ ಬೈ ಎ ಬಿ. tan 30 ಅಂದರೆ ಎಷ್ಟು, tan 30 ಅಂದರೆ 1/√3. ಬಿ ಸಿ ಗೊತ್ತಿಲ್ಲ. ವಾಟ್ ಈಸ್ ಎ ಬಿ ಈಸ್ 30, ಹೌದಾ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, √3 ಬಿ ಸಿ ಈಸ್ ಈಕ್ವಲ್ ಟು 30. ದೇರ್ಫೋರ್ ಬಿ ಸಿ ಈಸ್ ಈಕ್ವಲ್ ಟು 30/√3. ಸಿ √3 ಕೆಳಗಡೆ ಇಡೋ ಹಾಗಿಲ್ಲ. ಸೊ ಏನು ಮಾಡ್ತೀನಿ, ರೇಷನಲೈಸಿಂಗ್ ದಿ ಡಿನಾಮಿನೇಟರ್. ಹಿಂಗೆ ಮಾಡಿದಾಗೆಲ್ಲ ಏನಾಯಿತು, 30√3 ಡಿವೈಡೆಡ್ ಬೈ √3 × √3 ಹೋಲ್ ಸ್ಕ್ವೇರ್, ನಥಿಂಗ್ ಬಟ್ 30√3 ಡಿವೈಡೆಡ್ ಬೈ 3. 3 1s are 3 10s are. Therefore 10√3 meter is the height of the tower. ಈ ಕ್ವಶನ್ ಅಲ್ಲಿ ಏನಿದೆ ಅಂದ್ರೆ, ಒಂದು ಕೈಟ್ ಇದೆಯಲ್ಲ ಗ್ರೌಂಡ್ ಲೆವೆಲಿಂದ 60 meter ಅಬವ್ ಹಾರಾಡ್ತಾ ಇದೆ. ಅದಕ್ಕೆ ಒಂದು ದಾರ ಕಟ್ಟಿರ್ತಿಲ್ಲ ಸ್ಟ್ರಿಂಗು, ಆ ಸ್ಟ್ರಿಂಗನ್ನು ಇಟ್ಕೊಂಡು ಹಾರಾಡಿಸ್ತಾ ಇದ್ದೀನಿ, ಸರಿನಾ. ಈಗ ಈ ಗ್ರೌಂಡಿಂದ ಆಮೇಲೆ ಕೈಟ್ ಹಾರ್ತಾ ಇದೆಯಲ್ಲ, ಅಲ್ಲಿಂದ ಆಂಗಲ್ ಆಫ್ ಎಲಿವೇಶನ್ 60 degree ಇದೆ. ಸೊ ನಾನೇನು ಮಾಡಬೇಕು, ಲೆಂತ್ ಆಫ್ ದಿ ಸ್ಟ್ರಿಂಗನ್ನು ಫೈಂಡ್ ಔಟ್ ಮಾಡಬೇಕು. ಹೇಗೆ, ಕ್ವಶನ್ ಓದಿ ನಿಮಗೆ ಗೊತ್ತಾಗುತ್ತೆ. ಇಲ್ಲೆಲ್ಲ ಕೈಟ್ ಹಾರಾಡ್ತಾ ಇದೆ, ಇಲ್ಲಿಂದ ಗ್ರೌಂಡಿಗೆ ಎಷ್ಟು 60 meter ಹೈಟ್ ಇದೆ, ಸರಿನಾ. ಇದಕ್ಕೆ ಒಂದು ಸ್ಟ್ರಿಂಗನ್ನು ಕಟ್ಟಿದ್ದಾರೆ, ಈ ಥರ ಸ್ಟ್ರಿಂಗನ್ನು ಕಟ್ಟಿದ್ದಾರೆ, ಇದು ಸ್ಟ್ರಿಂಗು, ಸರಿನಾ. ಸರಿ, ಇದಕ್ಕೆ ಒಂದು ಸ್ಟ್ರಿಂಗನ್ನು ಕಟ್ಟಿದ್ದಾರೆ. ಎಷ್ಟು ಡಿಸ್ಟೆನ್ಸ್ ಇದೆ ಗೊತ್ತಾ, ಇಲ್ಲಿಂದ ಇದು ಆ್ಯಕ್ಚುಲಿ 60 degree ಆ್ಯಂಗಲ್ ಮೆಜರ್ ಮಾಡ್ತಾ ಇದೆ. ಸೊ ನನ್ನ ಕ್ವಶನ್ ಏನು ಅಂತಂದರೆ, ಇಲ್ಲಿಂದ ಇಲ್ಲಿ ಈ ಸ್ಟ್ರಿಂಗ್ ಎಷ್ಟು ಡಿಸ್ಟೆನ್ಸ್ ಇದೆ, ಎಷ್ಟು ಮೀಟರ್ ಸ್ಟ್ರಿಂಗ್ ಡಿಸ್ಟೆನ್ಸ್ ಇದೆ ಅಂತ ಕ್ವಶನ್ ಕೊಟ್ಟಿದ್ದಾನೆ, ಆ್ಯಕ್ಚುಲಿ ಕೈಟು. ಸೊ ಎ ಬಿ ಸಿ ಅಂತ ಬರ್ಕೊಳ್ಳೋಣ. ಎ ಬಿ ಸಿ ಅಂತ ಬರ್ಕೊಂಡ್ರೆ, ಸೊ ನನಗೆ ಇವಾಗ ಹೈಪೋಟೆನಸ್ ಇಡಬೇಕು. ಆಪೋಸಿಟ್ ಗೊತ್ತಿದೆ, ಆಪೋಸಿಟು ಮತ್ತು ಹೈಪೋಟೆನಸ್ ಎರಡು ಆಗಲು ಬರುತ್ತೆ, ಸೈನ್ ಥೀಟಲ್ಲಿ ಬರುತ್ತೆ. ಕೊಟ್ಟಿದ್ದಾನೆ ಎಷ್ಟು, sin 60 ಈಸ್ ಈಕ್ವಲ್ ಟು ಎಷ್ಟಪ್ಪ, ಆಪೋಸಿಟ್ ಎಷ್ಟು, ಆಪೋಸಿಟ್ ಅಂದರೆ ಬಿ ಸಿ ತಾನೆ, ಬಿ ಸಿ ಬೈ ಎ ಸಿ ಅಲ್ವಾ. sin 60 ಬಿ ಸಿ ಕೊಟ್ಟಿದ್ದಾನೆ ಎಷ್ಟು 60, ಎ ಸಿ ಗೊತ್ತಿಲ್ಲ. ಸೊ sin 60 ಅಂದರೆ ಎಷ್ಟು, sin 60 ಅಂದರೆ
ರೂಟ್ 3/2 60/AC ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಯಿತು ರೂಟ್ 3AC ಈಸ್ ಈಕ್ವಲ್ ಟು 60 × 2 120 therefore AC is equal to 120/√3 ರೂಟ್ 3 ಕೆಳಗಡೆ ಈ ಥರ ಇರ್ಬೋದು. ಎಷ್ಟು ಡಿನಾಮಿನೇಟರ್ ಮಾಡಿದ್ರೆ ಎಷ್ಟಾಯ್ತಪ್ಪ ಈಗ 120√3 ಡಿವೈಡೆಡ್ ಬೈ 3 ಬಂತು. ಸೊ 3 1s are 340 ಸರ್. ಸೊ ಲಾಸ್ಟಿಗೆ ಎಷ್ಟು ಬಂತು 40√3 meter is the length of the string. See ಇಲ್ಲಿ 1.5 meter tall boy standing at some distance from a 30 meter tall building. ಇಲ್ಲೊಂದು ಟಾಲ್ ಬಿಲ್ಡಿಂಗ್ ಇದೆ ಸರಿನಾ, ಇಲ್ಲೊಂದು ಟಾಲ್ ಬಿಲ್ಡಿಂಗ್ ಇದೆ. ಎಷ್ಟೋ 30 ಮೀಟರ್ ಟಾಲ್ ಬಿಲ್ಡಿಂಗ್ ಇದೆ. ಇವನು ಏನು ಮಾಡ್ತಾನೆ 1.5 ಮೀಟರ್ ಬಾಯ್ ಇದಾನಲ್ಲ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ಇಲ್ಲಿಂದ ಅನ್ಕೊಳ್ಳೋಣ ಇದು 1.5 ಮೀಟರ್ ಟಾಲ್ ಬಾಯ್ ಏನು ಮಾಡ್ತಾನೆ ಹೀ ಸೀಯಿಂಗ್ ವೇರ್ ಹೀ ಸೀಯಿಂಗ್ ಆಂಗಲ್ ಆಫ್ ಎಲಿವೇಶನ್ ಫ್ರಮ್ ಹಿಸ್ ಐಸ್ ಟು ದ ಟಾಪ್ ಆಫ್ ದಿ ಬಿಲ್ಡಿಂಗ್. ನೋಡಿ ಇಲ್ಲಿಂದ ಆಂಗಲ್ ಆಫ್ ಎಲಿವೇಶನ್ ಟು ದ ಟಾಪ್ ಆಫ್ ದಿ ಬಿಲ್ಡಿಂಗ್ ಇಲ್ಲಿ ನೋಡ್ತಾ ಇದ್ದಾನೆ. ಇಲ್ಲಿ ನೋಡಿ ಅವ್ನು ನಿಂತಿದ್ದಾನೆ ಗ್ರೌಂಡ್ ಲೆವೆಲಿಗಲ್ಲ, ಅವನ ಐಸ್ ಇರೋದು ಇಲ್ಲಿ 1.5 ಮೀಟರ್ ಹೈಟ್ ಇದೆ. ಅವ್ನು ಇಲ್ಲಿಂದ ನೋಡ್ತಾ ಇರೋದು, ಇಲ್ಲಿಂದ ಅಲ್ಲ. ಗೊತ್ತಾಯ್ತಾ? ಎಷ್ಟಿದೆ ಅದು 30 ಮೀಟರ್ ಇದೆ. ಆಂಗಲ್ ಆಫ್ ಎಲಿವೇಶನ್ ಎಷ್ಟಿದೆ 30 ಡಿಗ್ರಿ ಇದೆ. ಅವನು ಏನಾಗುತ್ತೆ ಅಂದರೆ ಈಸ್ ಐಸ್ ಟಾಪ್ ಆಫ್ ದಿ ಬಿಲ್ಡಿಂಗ್ the angle of elevation from his eyes to the top of the building increases from 30 degree to 60 degree. ನೋಡಿ ಆಂಗಲ್ ಆಫ್ ಎಲಿವೇಶನ್ 30 ಇಂದ 60 ಡಿಗ್ರಿ ಇನ್ಕ್ರೀಸ್. ಯಾವಾಗ ಆಸ್ ಹಿ ವಾಕ್ಸ್ ಟುವರ್ಡ್ಸ್ ದಿ ಬಿಲ್ಡಿಂಗ್ ಅವನು ಇಲ್ಲಿದ್ದಾನೆ. ಇಲ್ಲಿಂದ ಸ್ವಲ್ಪ ಇಲ್ಲೆಲ್ಲ ಮುಂದೆ ಬಂದಾಗ ಏನಾಯ್ತು, ಇದು ಸ್ವಲ್ಪ ಮುಂದೆ ಬಂದಾಗ ಇದು 60 ಡಿಗ್ರಿಗೆ ಚೇಂಜ್ ಆಯ್ತಂತೆ. ಸರಿನಾ? ಸೊ ಫೈನ್ ದ ಡಿಸ್ಟೆನ್ಸ್ ಹಿ ವಾಕ್ ಟುವರ್ಡ್ಸ್ ದಿ ಬಿಲ್ಡಿಂಗ್. ಅವನು ಇಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಮಾಡಿದಲ್ಲ, ಈ ಡಿಸ್ಟೆನ್ಸ್ ಎಷ್ಟು ಫೈಂಡ್ ಔಟ್ ಮಾಡಬೇಕು. ಸೊ ಇದಕ್ಕೆ ಏನು ಮಾಡೋಣ, ಸೊ ಇದು ಪಿ ಅನ್ನೋಣ, ಇದಕ್ಕೆ ಆರ್ ಅನ್ನೋಣ. ದಿಸ್ ಈಸ್ ಎ, ದಿಸ್ ಈಸ್ ಬಿ. ಸೊ ನಾನು ಏನು ಮಾಡ್ತೀನಿ ಅಂತಂದರೆ ನೋಡಿ ಇಲ್ಲಿಂದ ಇಲ್ಲಿಗೆ ಗೊತ್ತಿದೆ, ಇಲ್ಲಿ 30 ಡಿಗ್ರಿ ಇದೆ. ಇದು ಇಲ್ಲಿಂದ ಇಲ್ಲಿಗೆ 30 ಮೀಟ್ರ್ ಇಲ್ಲ. ನೋಡಿ ಇಲ್ಲಿಂದ ಇದಿದೆಯಲ್ಲ ಈ ಡಿಸ್ಟೆನ್ಸು, ಇದು ಗ್ರೌಂಡ್ ಲೆವೆಲಿಗೆ 30 ಮೀಟ್ರ್ ಇದೆ. ಗ್ರೌಂಡ್ ಲೆವೆಲಿಗೆ ಇಲ್ಲಿ 1.5 ಮೀಟ್ರ್ ಹೋಯ್ತು, ಯಾಕೆ ಇವನು ನಿಂತಿದ್ದಾನೆ. ಆದರೆ ಇಲ್ಲಿಂದ ಇಲ್ಲಿಗೆ ಎಷ್ಟಾಯಿತು 28.5 ಮೀಟ್ರ್ ಆಯಿತು. 28.5 ಮೀಟ್ರನ್ನ ನಾನು ಫ್ರ್ಯಾಕ್ಷನ್ಸಲ್ಲಿ ಬರೆದ್ರೆ ಏನಾಗುತ್ತೆ, ಅದು 57/2 ಮೀಟರ್ ಆಗುತ್ತೆ. ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ 57/2 ಅಂದರೆ ಎಷ್ಟು 30 - 1.5. ಗೊತ್ತಾಯ್ತಾ? 30 - 1.5 ಅಂದರೆ 28.5. 28.5ನ ನಾನು ಫ್ರ್ಯಾಕ್ಷನ್ಸಲ್ಲಿ ಬರೆದ್ರೆ 57/2 ಮೀಟರ್ ಆಗುತ್ತೆ. ಸೊ ನನ್ನ ಫಸ್ಟ್ ಸ್ಟೆಪ್ ನಾನಿಲ್ಲಿ ಏನು ಮಾಡ್ತೀನಿ ಅಂತಂದರೆ ಸೈನ್ ನೋಡೋ, ನನಗೆ ಆಪೋಸಿಟ್ ಗೊತ್ತು, ಇದು ಗೊತ್ತಿಲ್ಲ. ಇದನ್ನು ಫೈಂಡ್ ಔಟ್ ಮಾಡ್ತೀನಿ. ಇಲ್ಲಿಂದ ಇಲ್ಲಿಗೆ ಎಷ್ಟು, ಎ ಇಂದ ಆರ್ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ನಾನು ಫಸ್ಟ್ ಫೈಂಡ್ ಔಟ್ ಮಾಡ್ಕೊತೀನಿ. ಸರಿನಾ? ಎ ಆರ್ ಇಂದ ಡಿಸ್ಟೆನ್ಸ್, ಇದಕ್ಕೆ ನಾನು ಟ್ಯಾನ್ ಮಾಡ್ಬೋದು ಅಲ್ವಾ. ಸೊ ಟ್ಯಾನ್ 30 ನೋಡಿ ಇಲ್ಲಿ ನೋಡ್ತಾ ಇದ್ದೀನಿ, ಟ್ಯಾನ್ 30 ಈಸ್ ಈಕ್ವಲ್ ಟು ಏನಾಗುತ್ತಪ್ಪ PR/AR ಆಗುತ್ತೆ. ನನಗೆ AR ತಾನೇ ಬೇಕಾಗಿರೋದು ಈಗ. ಸೊ ಟ್ಯಾನ್ 30 ಅಂದರೆ ಎಷ್ಟು, ಟ್ಯಾನ್ 30 ಅಂತಂದರೆ 1/√3 ಈಸ್ ಈಕ್ವಲ್ ಟು PR ಅಂದರೆ ಎಷ್ಟಿದೆಯಪ್ಪ 57/2 ಡಿವೈಡೆಡ್ ಬೈ ಎಷ್ಟಿದೆ AR ಅಲ್ವಾ. AR ಡಿನಾಮಿನೇಟರ್ ಇದೆ, ಸೊ ನಾನು ARನ ಇಲ್ಲೇ ಬರಿತೀನಿ. ಸೊ ಈಗ ಇದೇನಾಗುತ್ತೆ, therefore AR is equal to ಎಲ್ಲ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ 57/√3 ಇಂಟು 2 ಬರುತ್ತೆ. ಸಾರಿ 57/2 ಇಂಟು √3 ಇದು AR. ಗೊತ್ತಾಯ್ತಾ? ಇವಾಗ ನನಗೆ BR ಬೇಕು. AR ಆಯಿತು. ಇಷ್ಟು AR ಅಲ್ಲಿ BR ಅನ್ನು ಮೈನಸ್ ಮಾಡಿದ್ರೆ ನನಗೆ ಅವನೆಷ್ಟು ಡಿಸ್ಟೆನ್ಸ್ ವಾಕ್ ಮಾಡಿದ್ದೇನೆ ಅಂತ ಗೊತ್ತಾಗುತ್ತೆ. ಸೊ ನಾನೇನು ಮಾಡ್ತೀನಿ ಇವಾಗ BR ಫೈಂಡ್ ಔಟ್ ಮಾಡೋದು. BR ಏನು ಮಾಡ್ತೀನಿ ಟ್ಯಾನ್ 60 ಮಾಡ್ತೀನಿ ಅಷ್ಟೇ. ಟ್ಯಾನ್ 60 ಈಸ್ ಈಕ್ವಲ್ ಟು PR/BR ಆಗುತ್ತೆ ಅಲ್ವಾ. ಟ್ಯಾನ್ 60 ಅಂದರೆ ಎಷ್ಟಪ್ಪ
ಟ್ಯಾನ್ 60 ಅಂತಂದ್ರೆ ಬರೀ √3 ಡಿವೈಡೆಡ್ ಬೈ 57/2 ಕೆಳಗಡೆ BR ಇದೆ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ? ನಾನು ಇವಾಗ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ therefore BR is equal to ಎಷ್ಟಾಗುತ್ತಪ್ಪ? ಸಾರಿ, ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. 2BR into √3 is equal to 57. ಹೌದಾ? therefore BR is equal to 57/2 √3 ಆಗುತ್ತೆ. 57/2 √3. ಈ √3 ಇಲ್ಲಿ ಕೆಳಗಡೆ ಇಡೋ ಹಾಗಿಲ್ಲ. ಸೊ ಏನು ಮಾಡ್ತೇನೆ? √3 ಇಂಟು √3 ಇಂಟು √3 ಮಾಡಿದ್ರೆ ಏನಾಗುತ್ತೆ? ಸ್ವಲ್ಪ ಇಲ್ಲಿ ಬರೀತೇನೆ. ಏನಾಯ್ತು ಈಗ? 57. ನೋಡಿ, √3 ಇಂಟು √3 ಬರೀ 3 ಆಯಿತು. 2 3 ಸರ್ 6 ಆಗುತ್ತೆ. ಇಲ್ಲಿ 6 ಇದೆ, ಇಲ್ಲಿ √3 ಇದೆ ಅಲ್ವಾ? 3 2 ಸರ್ 6, 3 1 ಸರ್ 3, 3 9 ಸರ್ 27. ಸೊ ಟೋಟಲ್ ಎಷ್ಟು? ಟೋಟಲ್ ಆಗಿ ಇಲ್ಲಿ ಎಷ್ಟು ಉಳ್ಕೊಂಡಿದೆ ಈಗ? 19/2 √3 ಮೀಟರ್. ಇದು BR ಲೆಂತ್. ಸರಿನಾ? ಸೊ ಇವಾಗ ನನಗೆ AB ಬೇಕು ಅಂತಂದ್ರೆ therefore AB is equal to AR minus BR ಮಾಡಬೇಕು. ಹೌದಾ? AR ಎಷ್ಟಿದೆ? AR ಮಾಡಿದೆ, ಇಲ್ಲಿ ಎಷ್ಟಿದೆ? 57/2 √3 ಮೈನಸ್ BR ಎಷ್ಟಿದೆ? 19/2 √3. ಹೌದಾ? ಸೊ ಇದಕ್ಕೆ ನಾನು LCM ಮಾಡಿದ್ರೆ, ಸೊ ಇಲ್ಲಿ ಬರೀತೀನಿ LCM ಮಾಡಿದ್ರೆ ನನಗೆ ಇಲ್ಲಿ ಎಷ್ಟು ಉಳಿತು? 2 LCM ಮಾಡಿದ್ರೆ 57 ಮೈನಸ್ 19 ಎಷ್ಟಾಯಿತು? 57ಅಲ್ಲಿ 19 ತೆಗೆದ್ರೆ, ಸೊ 57ಅಲ್ಲಿ 19 ತೆಗೆದ್ರೆ ಎಷ್ಟು ಉಳಿತು? 38 √3 ಆಸ್ ಇಟ್ ಈಸ್ ಅಲ್ವಾ? ಇಲ್ಲಿ 2 ಇದೆ. 2 1 ಸರ್ 2, 2 1 ಸರ್ 2 9 ಸರ್. ಅಂದರೆ ಎಷ್ಟು ಉಳಿತು ಟೋಟಲು? 19 √3 ಮೀಟರ್. ಅಂದರೆ ಇಲ್ಲಿಂದ ಒಂದು ಟೋಟಲ್ 19 √3 ಮೀಟರ್ ಡಿಸ್ಟೆನ್ಸ್ ನಾವು ಟ್ರಾವೆಲ್ ಮಾಡಿದ್ದಾನೆ ಅಂತ ಅರ್ಥ. ಸರಿನಾ? ಸರಿ. ಕ್ವಶನ್ ನಂಬರ್ 7 ಏನು? ಫ್ರಮ್ ಎ ಪಾಯಿಂಟ್ ಆನ್ ದಿ ಗ್ರೌಂಡ್ the angle of elevation of the bottom on the top of the transmission tower fixed at the top of 20 meter high building or 45 degree and 60 degree. ಸೊ ಒಂದು ಬಿಲ್ಡಿಂಗ್ ಇದೆ 20 ಮೀಟರ್ ಡಿಗ್ರಿ, ಒಂದು 20 ಮೀಟರ್ದು ಒಂದು ಬಿಲ್ಡಿಂಗ್ ಇದೆ, ಅದ್ರ ಮೇಲೆ ಒಂದು ಟವರ್ ಇದೆ. ಸರಿನಾ? ಒಂದು ಟವರ್ ಇದೆ. ಇಲ್ಲಿ ಏನು ಕೊಟ್ಟಿದ್ದಾನೆ? ದ ಆಂಗಲ್ ಆಫ್ ಎಲಿವೇಶನ್ ಆಫ್ ಬಾಟಮ್, ಇಲ್ಲಿಂದ ಟವರ್ ಬಾಟಮ್ ಇದೆ ತಾನೆ, ಇದು ಬಾಟಮ್ ಇದು ಟಾಪ್. ಆಂಗಲ್ ಆಫ್ ಎಲಿವೇಶನ್ ಅಂದ್ರೆ ನಾನು ಇಲ್ಲಿ ಬಾಟಮ್ ಆಫ್ ದಿ ಟವರ್ ಹತ್ರ ನೋಡ್ತಾ ಇದ್ದೀನಿ. ಫಸ್ಟ್ ಬಾಟಮ್ ಆಫ್ ದಿ ಟವರ್ 45 ಡಿಗ್ರಿ ಇದೆ, ಟಾಪ್ ಆಫ್ ದಿ ಟವರ್ 60 ಡಿಗ್ರಿ ಇದೆ. ಅಂದ್ರೆ ನಾನು ಇಲ್ಲಿಂದ ಇಲ್ಲಿಗೆ ನೋಡಿದಾಗ 45 ಡಿಗ್ರಿ ಆಗುತ್ತೆ, ಟಾಪ್ ಆಫ್ ದಿ ಟವರ್ ನೋಡಿದ್ರೆ 60 ಡಿಗ್ರಿ ಆಗುತ್ತೆ. ಸೊ ನನ್ನ ಕ್ವಶನ್ ಏನು ಅಂತಂದ್ರೆ, ಫೈಂಡ್ ದ ಹೈಟ್ ಆಫ್ ದಿ ಟವರ್. AB ಇದೆಯಲ್ಲ, ನಾನು ಇದರ ಹೈಟನ್ನು ನಾನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸರಿನಾ? AB. ಸೊ ನಾನು ಏನು ಮಾಡ್ತೀನಿ, ಫಸ್ಟು ಈ ಕೆಳಗಡೆ ಇದೆಯಲ್ಲ, ನಾನು ಫಸ್ಟ್ BCನ ಫೈಂಡ್ ಔಟ್ ಮಾಡ್ಕೊತೀನಿ. ಯಾಕಂದ್ರೆ ನನಗೆ AB ಬೇಕಲ್ವಾ? ಸೊ ನಾನೇನು ಮಾಡ್ತೀನಿ, ಫಸ್ಟು ಕೆಳಗಡೆ ನೋಡು, ನನಗೆ ಆಪೋಸಿಟ್ ಗೊತ್ತಿದೆ, ಅಡ್ಜಸೆಂಟ್ ಗೊತ್ತಿಲ್ಲ. ಸೊ 10 ಒಳಗಡೆ ಅದಲ್ವಾ, 1045 is equal to BC by DC ಅಲ್ವಾ? 1045 ಅಂದರೆ 1 is equal to BC. BC ಎಷ್ಟಿದೆ? 20 by DC ಅಲ್ವಾ? ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಯಿತು? DC is equal to 20 ಮೀಟರ್. DC ಆಯ್ತಾ? DC 20 ಮೀಟರ್ ಆಯಿತು. ಸೊ ಇವಾಗ ಏನು ಮಾಡ್ತೀನಿ, ನನಗೆ ಇವಾಗ ಇದು ಬೇಕು. ಸೊ ಇದು ಬೇಕಂದ್ರೆ ಏನು ಮಾಡ್ತೀನಿ, tan 60 ಮಾಡ್ತೀನಿ. ಫಾರ್ tan 60 is equal to AC by ಎಷ್ಟು? DC. tan 60 ಅಂತಂದ್ರೆ √3 is equal to
ಎ ಸಿ ಅಂದ್ರೆ ಏನಪ್ಪ? ಎ ಸಿ ಅಂದ್ರೆ ಎ ಬಿ ಪ್ಲಸ್ ಬಿ ಸಿ ಅಲ್ವಾ? ಎ ಸಿ ಅಂದ್ರೆ ಎ ಬಿ ಪ್ಲಸ್ ಬಿ ಸಿ ಡಿವೈಡೆಡ್ ಬೈ ಡಿ ಸಿ ಅಲ್ವಾ? therefore ರೂಟ್ 3 is equal to ಎ ಬಿ ಗೊತ್ತಿಲ್ಲ, ಬಿ ಸಿ ಕೊಟ್ಟಿದ್ದಾನೆ, ಅವನೇ ಬಿ ಸಿ ಎಷ್ಟು 20 ಅಂತ ಕೊಟ್ಟಿದ್ದಾನೆ, ಡಿ ಸಿ ಈಗ ಫೈಂಡ್ ಮಾಡಿದ್ವಿ 20 ಅಂತ. ಸೊ ದಟ್ ಈಕ್ವಲ್ಸ್ ಟು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಎ ಬಿ ಪ್ಲಸ್ 20 ಇಸ್ ಈಕ್ವಲ್ ಟು 20 ರೂಟ್ 3 ಆಯಿತು, ಹೌದಾ? therefore ಎ ಬಿ ಇಸ್ ಈಕ್ವಲ್ ಟು 20 ರೂಟ್ 3. ಈ 20 ಕಡೆ ಬಂದರೆ ಎಷ್ಟಾಯಿತು? ಮೈನಸ್ 20 ಆಯಿತು, ಹೌದಾ? ಸಿ ಎ ಬಿ ಇಸ್ ಈಕ್ವಲ್ ಟು 20 ಕಾಮನ್ ಮಾಡಿದ್ರೆ ಎಷ್ಟು ಉಳಿತು? ರೂಟ್ 3 ಮೈನಸ್ 1 ಉಳಿತು. ಸೊ ದ ಡಿಸ್ಟೆನ್ಸ್ ಆಫ್ ಎ ಬಿ ಅಂದರೆ ಡಿಸ್ಟೆನ್ಸ್ ಆಫ್ ಟವರ್ ಈಸ್ 20 ಇಂಟು ರೂಟ್ 3 ಮೈನಸ್ 1 ಮೀಟರ್.